ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಚಾರ್ಧಾಮ್ ಯಾತ್ರೆಯನ್ನು ಹೆಲಿಕಾಪ್ಟರ್ ಮುಖಾಂತರ ಹೇಗೆ ನೀವು ವಿಸಿಟ್ ಮಾಡೋದು, ಹೆಲಿಕಾಪ್ಟರ್ ಬುಕ್ ಮಾಡೋಕ್ಕೆ ಏನೇನು ಪ್ರೋಸೆಸ್ ಇದೆ, ಯಾವ ವೆಬ್ಸೈಟಲ್ಲಿ ಹೆಲಿಕಾಪ್ಟರ್ನ ಬುಕ್ ಮಾಡ್ಬೋದು, ನೀವು ಹೆಲಿಕಾಪ್ಟರ್ ಹೆಲಿ ಯಾತ್ರಾ ಸರ್ವಿಸ್ನ ಹೇಗೆ ನೀವು ಬುಕ್ ಮಾಡ್ಬೋದು, ಅದು ಬಜೆಟ್ ಎಷ್ಟಾಗುತ್ತೆ, ನೀವು ಎಲ್ಲಿಗೆ ಅದನ್ನು ಹೆಲಿಕಾಪ್ಟರ್ನ ಬುಕ್ ಮಾಡ್ಬೋದು, ಆ ಹೆಲಿಪ್ಯಾಡು ಎಲ್ಲಿಂದ ಎಲ್ಲಿ ತನಕ ನಿಮ್ಮನ್ನು ಡ್ರಾಪು ರಿಟರ್ನ್ ಯಾವ ಥರ ಇದೆ, ಎಷ್ಟು ಕಾಸ್ಟ್ ಆಗುತ್ತೆ, ಮಕ್ಕಳನ್ನ ಕರ್ಕೊಂಡೋದ್ರೆ ಯಾವ ಥರ ಕಾಸ್ಟು, ಮತ್ತು ಇಷ್ಟು ಕೆ ಜಿ ಮೇಲೆ ಜಾಸ್ತಿ ಇದ್ದರೆ ಎಷ್ಟು ನಿಮಗೆ ಇದಾಗುತ್ತೆ, ಕಾಸ್ಟ್ ಆಗುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ವೀಕ್ಷಕರು. ಏನಕ್ಕೆ ಅಂದರೆ ಈ ಕೇದಾರ್ನಾಥದಲ್ಲಿ 19 ಕಿಲೋಮೀಟರ್ ಟ್ರಕ್ಕಿಂಗ್ ಇರುತ್ತೆ. ಹಾಗಾಗಿ ತುಂಬ ಜನ ಏಜ್ಡ್ ಪೀಪಲಿಗೆ ಆ ಟ್ರಕ್ಕನ್ನು ಮಾಡೋಕ್ಕಾಗಲ್ಲ. ಈ ಚಾರ್ಧಾಮ್ ಯಾತ್ರೆಯಲ್ಲಿ ಕೇದಾರ್ನಾಥ್ಗೆ ಹೆಲಿ ಸರ್ವಿಸಸ್ನ ಅವರು ಇದು ಮಾಡಿದ್ದಾರೆ ವೀಕ್ಷಕರೇ, ಆರ್ಗನೈಸ್ ಮಾಡಿದ್ದಾರೆ. ನಿಮ್ಮ ಉತ್ತರಾಖಂಡದಲ್ಲಿ ಗೌರ್ನಮೆಂಟಿಂದ ಹೆಲಿ ಸರ್ವಿಸ್ ಇದೆ, ಮತ್ತು ಪ್ರೈವೇಟ್ ಹೆಲಿ ಸರ್ವಿಸಸ್ ಕೂಡ ಸ್ವಲ್ಪ ಇದಕ್ಕೆ ಉತ್ತರಾಖಂಡ ಗೌರ್ನಮೆಂಟಿಂದ ಅಪ್ರೂವ್ ಮಾಡಿರೋ ಪ್ರೈವೇಟೆಡ್ ಹೆಲಿ ಸರ್ವಿಸ್ ಕೂಡ ಸ್ವಲ್ಪ ಅವೈಲೇಬಲ್ ಇದೆ. ಅದು ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೆಲಿ ಸರ್ವಿಸು, ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಂದ ಇದು ಹೆಲಿ ಸರ್ವಿಸ್ ಬುಕ್ ಮಾಡೋಕ್ಕಿಂತ ಫಸ್ಟು ನೀವು ಯಾವ ದರ್ಶನದ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಪ್ರತಿಯೊಂದು ಇನ್ಫಾರ್ಮೇಷನ್ ಹೆಲಿ ಸರ್ವಿಸ್ದು ಯಾವ್ಯಾವ ಥರ ಬುಕ್ಕಿಂಗ್ ಪ್ರೋಸೆಸ್ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೊಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಯಾರ್ಯಾರನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಸಂದೀಪ ಕೆ ಚೆನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಲ್ಲ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಮೊದಲಿಗೆ ನೋಡೋದಾದ್ರೆ ವೀಕ್ಷಕರೇ, ಈ ಚಾರ್ಧಾಮ್ ಯಾತ್ರಾ ಅಂದರೆ ಚಾರ್ಧಾಮ್ ಯಾತ್ರಾ ಅಂದರೆ ಈ ಯಮುನಾತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್, ಇವು ಚಾರ್ಧಾಮ್ ಯಾತ್ರಾ. ಈ ಪ್ರಸಿದ್ಧ ಯಾತ್ರಾ ಸ್ಥಳಗಳಿಗೆ ನೀವು ಭೇಟಿ ಮಾಡಬೇಕು ಅಂತಿದ್ರೆ ವೀಕ್ಷಕರೇ, ವಿಶೇಷ ಅವಕಾಶ. ಈಗ ಮೇಯಿಂದ ಈ ಕೇದಾರ್ನಾಥ ಮೇ ಮತ್ತು ಜೂನ್ ನಿಮಗೆ ಅವೈಲೇಬಲ್ ಇದೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಸೆಪ್ಟೆಂಬರ್ ಟು ಅಕ್ಟೋಬರ್ ಅವೈಲೇಬಲ್ ಇರುತ್ತೆ ವೀಕ್ಷಕರೇ, ನೀವು ವಿಸಿಟ್ ಮಾಡೋಕ್ಕೋಸ್ಕರ. ಹಾಗಾಗಿ ಯಾರ್ಯಾರು ಬುಕ್ ಮಾಡ್ಕೋಬೇಕು ಅಂತಿದ್ದೀರಾ ಹೆಲಿ ಸರ್ವಿಸ್ನ, ಈಗಿಂದಲೇ ಆಲ್ರೆಡಿ ಬುಕ್ಕಿಂಗ್ ಓಪನ್ ಆಗಿರೋದ್ರಿಂದ ಈಗಿಂದಲೇ ಬುಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ವೀಕ್ಷಕರೇ. ಹೆಲಿ ಸರ್ವಿಸು ಅವೈಲೇಬಲ್ ಓನ್ಲಿ ಟು ಕೇದಾರ್ನಾಥ್. ಏನಕ್ಕೆ ಅಂದರೆ ಅದು ಹೆಲಿ ಸರ್ವಿಸ್, ಈಗ ನಾರ್ಮಲಿ ನೀವೇನಾದ್ರು ಇಲ್ಲಿಗೆ ಯಮುನಾತ್ರಿ, ಕೇದಾರ್ನಾಥ್ ಎಲ್ಲ ಹೋಗ್ತೀರಾ ಅಂದರೆ ಅಲ್ಲಿ ನೀವು ಯಾರು 19 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಂದರೆ ಟ್ರಕ್ ಮಾಡ್ಕೊಂಡು ಹೀಗೆ ಹೋಗಿ ಮತ್ತೆ ಬರಬೇಕು ಅಂದರೆ ಆಲ್ಮೋಸ್ಟ್ 40 ಕಿಲೋಮೀಟ್ರ್ ಟ್ರಕ್ ಆಗುತ್ತೆ ಅದಕ್ಕೆ. ಹಾಗಾಗಿ ತುಂಬ ಜನ ಸುಸ್ತಾಗ್ತಾರೆ, ತುಂಬ ಜನ ಅಲ್ಲಲ್ಲೇ ಮಲ್ಕೊಳ್ತಾರೆ, ಸುಸ್ತಾಗಿ ಮೆಡಿಕಲ್ ಸರ್ವಿಸಸ್ ಇರಲ್ಲ, ಪ್ರಾಬ್ಲಮ್ ಆಗಿದಾಗ ಅವರಿಗೆ ನೀವು ಏಜ್ಡ್ ಪೀಪಲ್ಗೆ ಈ ಥರ ಪ್ಲಾನ್ ಅಂದರೆ ಅಲ್ಲೂ ತುಂಬ ಕತ್ತೆಯಲ್ಲಿ ಹೋಗೋದಾಗಲಿ ಅಥವಾ ಕುದುರೆ ವ್ಯವಸ್ಥೆಯಲ್ಲಿ ಹೋಗೋದಾಗಲಿ ಅಥವಾ ಡಾಲಿ ತೊಗೊಂಡೋಗೋದು ಆ ಥರ ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ. ಬಟ್ ಆ ಕಾಸ್ಟ್ ನೀವು ನೋಡೋಕೆ ಹೋದರೆ ಇದಕ್ಕೆ ನೀವು ಈಕ್ವಲ್ ಕಾಸ್ಟ್ ಇರುತ್ತೆ ವೀಕ್ಷಕರೇ ಹೆಲಿ ಸರ್ವಿಸಿಗೆ. ಹಾಗಾಗಿ ಹೆಲಿ ಸರ್ವಿಸ್ ಮಾಡಿಕೊಂಡ್ರೆ ನೀವು ಒಂದೇ ದಿನದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಕೇದಾರ್ನಾಥ್ನ ಮತ್ತೆ ವಾಪಸ್ಸು ಬರ್ಬೋದು ವೀಕ್ಷಕರೇ. ಹಾಗಾಗಿ ಯಾರ್ಯಾರು ಹೆಲಿ ಸರ್ವಿಸ್ನ ಆಪ್ಟ್ ಮಾಡ್ತಿದ್ದೀರೋ ಅದಕ್ಕೆ ಬಜೆಟ್ಟು, ಟಿಕೆಟ್ ಪ್ರೈಸ್ ಎಷ್ಟಾಗುತ್ತೆ ಮತ್ತು ದರ್ಶನ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಂಡಿದ್ದೀರಾ, ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಫಸ್ಟ್ ಮೇನ್ ಕ್ರೈಟೀರಿಯಾ ವೀಕ್ಷಕರೇ, ಹೆಲಿ ಸರ್ವಿಸ್ನ ಬುಕ್ ಮಾಡ್ಕೊಳಕ್ಕಿಂತ ಫಸ್ಟು ಈ ಚಾರ್ಧಾಮ್ ಯಾತ್ರೆಗೆ ನೀವು ಕೇದಾರ್ನಾಥ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಫಸ್ಟು ಅದು ನೋಡ್ಕೊಳ್ಳಿ ವೀಕ್ಷಕರೇ. ನೀವು ಕೇದಾರ್ನಾಥ್ ಯಾತ್ರೆಗೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ವಿತೌಟ್ ರಿಜಿಸ್ಟ್ರೇಷನ್ ನಿಮಗೆ ಹೆಲಿ ಸರ್ವಿಸ್ ಬುಕ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನೀವು ರಿಜಿಸ್ಟ್ರೇಷನ್ ಫಸ್ಟು ಟೆಂಪಲಿಗೇನೆ ಹೋಗಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಟೆಂಪಲ್ ರಿಜಿಸ್ಟ್ರೇಷನ್ ಇದೆ ಅಂದರೆ ಮಾತ್ರ ನೀವು ಹೆಲಿ ಸರ್ವಿಸ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಸಾಧ್ಯ. ಇದು ಮೇನ್ ಕ್ರೈಟೀರಿಯಾ ವೀಕ್ಷಕರೇ. ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಷಕರೇ, ನೀವು ಕಿಡ್ಸ್ನ ಕರ್ಕೊಂಡು ಹೋಗ್ತಿದ್ದೀರಾ, ಕಿಡ್ಸ್ನ ಕರ್ಕೊಂಡು ಹೋದರೆ ಬಿಲೋ 2 ಇಯರ್ಸು ನಿಮಗೆ ಟಿಕೆಟ್ ಫ್ರೀ ವೀಕ್ಷಕರೇ. ಅವರಿಗೆ ಸೀಟ್ ಅವೈಲೇಬಲ್ ಇರೋ ನಿಮ್ಮ ತೊಡೆ ಮೇಲೆ ಕೂರಿಸ್ಕೋಬೇಕು. ಮೋರ್ ದೆನ್ 2 ಇಯರ್ಸ್ಗೆ ನೀವು ಟಿಕೆಟ್ನ ಬುಕ್ ಮಾಡಬೇಕು. ಅಲ್ಲೇ ತೋರಿಸುತ್ತೆ ಕಿಡ್ಸಿಗೆಲ್ಲ ಎಷ್ಟೇ ಟಿಕೆಟ್ ಇದೆ ಅಂತ ವೀಕ್ಷಕರೇ. ವೆನ್ ಯು ಗೋ ಟು ದಟ್ ಪರ್ಟಿಕ್ಯುಲರ್ ವೆಬ್ಸೈಟ್ ವೀಕ್ಷಕರೇ, ಆ ವೆಬ್ಸೈಟಿಗೆ ಹೋದಾಗ ಆ ವೆಬ್ಸೈಟು ನಾನು ಕೊಟ್ಟಿದ್ದೀನಿ, heliyaatra.irctc.co.in ಒಂದು ಮೇನ್ ವೆಬ್ಸೈಟು. ಅದಕ್ಕೆ ಹೋದರೆ ನೀವು ಅಲ್ಲೂ ಹೆಲಿ ಸರ್ವಿಸ್ನ ಬುಕ್ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಆ್ಯಂಡ್ ಟೂರಿಸ್ಟ್ care.uk.government ಹೋದರೆ ಅಲ್ಲಿ ವೆಬ್ಸೈಟಲ್ಲಿ ನಿಮಗೆ ಮೆನ್ಯೂಲಿ ಬುಕ್ಕಿಂಗ್ಸ್ ಅಂತ ಇರುತ್ತೆ. ಆ ಬುಕ್ಕಿಂಗ್ಸ್ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಹೆಲಿ ಸರ್ವಿಸ್ ಅಂತ ಬರುತ್ತೆ. ಹೆಲಿ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ಇಟ್ ರೂಟ್ ಟು heliyaatra.irtct.co.in. ಹೆಲಿ ಯಾತ್ರಾ ಸರ್ವಿಸು ಎರಡು, ಯಾವುದೋ ಸಾಯಿಬಾಬಾ ಅಂತ ಇನ್ನೊಂದು ಯಾವುದೋ ಟೆಂಪಲ್ಲು ಪ್ಲಸ್ ಇನ್ನೊಂದು ಕೇದಾರ್ನಾಥ್ಗೆ ಬುಕ್ಕಿಂಗ್ ಇರುತ್ತೆ ವೀಕ್ಷಕರೇ. ನೀವು ಕೇದಾರ್ನಾಥ್ಗೆ ಅಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ನ ಬುಕ್ಕಿಂಗ್ ಎಲ್ಲ ಕೊಟ್ಟು ಬುಕ್ಕಿಂಗ್ ಮಾಡೋಕ್ಕಿಂತ ಫಸ್ಟು ನಿಮ್ಮದು ದರ್ಶನ ರಿಜಿಸ್ಟ್ರೇಷನ್, ಕೇದಾರ್ನಾಥ ದರ್ಶನ ರಿಜಿಸ್ಟ್ರೇಷನ್ ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಬುಕ್ಕಿಂಗು ದರ್ಶನ ಮಾಡಬೇಕು ಅಂತ. ಆ ಥರ ನೀವು ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಇಲ್ಲೂ ಮ್ಯಾಪ್ ಎಲ್ಲ ತೋರಿಸಿದ್ದೀನಿ ನಿಮಗೆ ಯಾವ ಥರ ಹೋಗಬೇಕು ಅಂತ. ಇದೇ ಮ್ಯಾಪ್ ನೋಡ್ಕೊಳ್ಳಿ. ಈ ಹರಿದ್ವಾರದಿಂದ ಸ್ಟಾರ್ಟ್ ಆದರೆ ನಿಮ್ದು ಏನಾದ್ರು ಫ್ಲೈಟು ಬೆಂಗಳೂರಿನ ನೀವು ಹೋಗೋದಾದರೆ ಡೆಹ್ರಾಡೂನಿಗೆ ಹೋಗಿ ವೀಕ್ಷಕರೇ. ಡೆಹ್ರಾಡೂನಿಂದ ಫ್ಲೈಟು
ಲ್ಯಾಂಡ್ ಆದಮೇಲೆ ಅಲ್ಲಿಂದ ನೀವು ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನಾದರೂ ಪ್ಲಾನ್ ಮಾಡಿ ಯಮುನಾತ್ರಿ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ ಹೋಗ್ತೀರಾ ಅಂದರೆ ಇದೆಲ್ಲ ಫಸ್ಟ್ ಮುಗಿಸ್ಕೊಂಬಿಡಿ, ಆಮೇಲೆ ಹೆಲಿ ಸರ್ವಿಸ್ ತೊಗೊಂಬಿಡಿ ವೀಕ್ಷಕರೇ. ಹೆಲಿ ಸರ್ವಿಸ್ ನಿಮಗೆ ಹೆಲಿಪ್ಯಾಡು ನಿಮಗೆ ಗುಪ್ತಕಾಶಿಯಲ್ಲೂ ಸಿಗುತ್ತೆ, ಮತ್ತು ನಿಮಗೆ ಇಲ್ಲಿ ಶಿರಿಸಾ ಅನ್ನೋದೊಂದು ಪ್ಲೇಸ್ ಬರುತ್ತೆ, ಮತ್ತು ಇನ್ನೊಂದು ಪಟ ಅನ್ನೋದೊಂದು ಬರುತ್ತೆ ವೀಕ್ಷಕ. ಈ 3 ಪ್ಲೇಸಿಂದ ಇಲ್ಲೇ ಗುಪ್ತಕಾಶಿ ಹತ್ರನೇ 3 ಪ್ಲೇಸಸಲ್ಲಿ ನಿಮಗೆ ಹೆಲಿ ಸರ್ವಿಸು ಸಿಗುತ್ತೆ ವೀಕ್ಷಕರೇ. ಅಲ್ಲಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸು ಅಥವಾ 40 ಕಿಲೋಮೀಟರ್ಸು ಕೇದಾರನಾಥ್ ಸಿಗುತ್ತೆ. ನಿಮಗೆ 15 to 20 ಮಿನಿಟ್ಸಲ್ಲಿ ಅಂದರೆ ಮಿನಿಟ್ಸಲ್ಲಿ ನೀವು ಕೇದಾರನಾಥ ಟೆಂಪಲ್ಲು ಅಲ್ಲಿಂದ 1/2 ಕಿಲೋಮೀಟರ್ ದೂರದಲ್ಲೇ ನಿಮಗೆ ನಿಲ್ಲಿಸ್ತಾರೆ ವೀಕ್ಷಕರೇ. ಅಲ್ಲಿಂದ ನೀವು ವಾಕ್ ಮಾಡಿಕೊಂಡು 1/2 ಕಿಲೋಮೀಟರ್ ಮಾತ್ರ ವಾಕ್ ಮಾಡೋದಿರುತ್ತೆ ಕೇದಾರನಾಥಕ್ಕೆ ಹೋಗೋದಾರೆ ವೀಕ್ಷಕರೇ. ಹಾಗಾಗಿ ಯಾರ್ಯಾರು ಹೆಲಿ ಸರ್ವಿಸ್ನ ಬುಕ್ ಮಾಡ್ಕೊಳ್ತಾರೆ ಅವರು ನೀವು ಈ ಒಂದು ಫ್ಲೈಟಲ್ಲಿ ಬೇರೆ ಪ್ಲೇಸಿಂದ ಫ್ಲೈಟಲ್ಲಿ ಡೆಹ್ರಾಡೂನಿಗೆ ಹೋದ್ರು ಅಪ್ ಟು ಗುಪ್ತಕಾಶಿ ತನಕ ನೀವು ಟ್ರಾವೆಲ್ ಮಾಡ್ಕೊಂಡು ಹೋಗಿ, ಪ್ರೈವೇಟು ಅಥವಾ ನಾರ್ಮಲ್ ಬಸ್ಸಲ್ಲಿ ಹೋಗಿ ಗುಪ್ತಕಾಶಿ ಹೋಗಿ ವೀಕ್ಷಕರೇ. ಅಲ್ಲಿ ಗುಪ್ತಕಾಶಿಯಿಂದ ಹೆಲಿಕಾಪ್ಟರ್, ಹೆಲಿ ಸರ್ವಿಸು ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಅಲ್ಲಿ ನೀವು ಆ ಟಿಕೆಟ್ ಆ ಪರ್ಟಿಕ್ಯುಲರ್ ಟೈಮಿಗೆ ಮೇಕ್ ಶೋರ್ ದಟ್ ಯಾವ ಟೈಮಿಗೆ ನೀವು ಬುಕ್ ಮಾಡ್ಕೊಂಡ್ರೆ ಆ ಟೈಮಿಗೆ ಒಂದು 30 ಮಿನಿಟ್ಸು ಅಥವಾ 1 ಅವರ್ ಬಿಫೋರ್ ಅಲ್ಲಿ ಹೋಗಿ ರೀಚ್ ಆಗಿರಿ ವೀಕ್ಷಕರೇ. ಹಾಗಾಗಿ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ನಿಮ್ಮದು ಟಿಕೆಟ್ ಎಷ್ಟೊತ್ತಿಗೆ ರಿಜಿಸ್ಟ್ರೇಷನ್ ಇದೆ ಅಷ್ಟೊತ್ತಿಗೆ ನೀವು ದರ್ಶನ ಮುಗಿಸ್ಕೊಂಡು ಬಂದರೆ ನಿಮಗೆ ರಿಟರ್ನು ತೊಗೊಂಬರ್ತಾರೆ ವೀಕ್ಷಕರೇ. ಈಗೆಲ್ಲರೂ ರಿಸರ್ವೇಷನ್ ನೀವು 12 ಗಂಟೆಗೆ ಮಾಡಿದ್ದೀರಾ, ಅದು ರೀಚ್ ಆಗೋದೇ ಲೇಟ್ ಆಯಿತು ಅಂದಾಗ ಟೈಮ್ ತೊಗೊಂಡಾಗ ನೀವು ಅಲ್ಲೇ ಸ್ಟೇ ಆಗಬೇಕಾಗುತ್ತೆ. ರಿಟರ್ನು ನೀವು ನಾಳೆ ರಿಟರ್ನಿಗೆ ಅದು ಮತ್ತೆ ನೀವು ರಿಟರ್ನ್ ಬರಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರೋ ಅದ್ರ ಅರ್ಲಿಯಾಗೆ ನೀವು ಬುಕ್ ಮಾಡ್ಕೊಂಬಿಡಿ. ಇವಾಗ 12 ಗಂಟೆಗೆ ಇದ್ದರೆ ಒಂದು 10 ಗಂಟೆಗೆ ಬುಕ್ ಮಾಡ್ಕೊಳ್ಳಿ. 10 ಗಂಟೆಯಿಂದ 10 ಕಾಲಿಗೆಲ್ಲ ಅಲ್ಲಿ ಹೋಗ್ತೀರಾ, ಅದರೊಳಗೆ 12 ಗಂಟೆ ಹೊತ್ತಿಗೆಲ್ಲ ನಿಮ್ಮ ದರ್ಶನ ಮುಗಿಯುತ್ತೆ, ಮತ್ತೆ ನೀವು ರಿಟರ್ನು ಬರ್ಬೋದು ವೀಕ್ಷಕರೇ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ ಹೆಲಿ ಸರ್ವಿಸ್ನ ಯಾರೇ ಬುಕ್ ಮಾಡ್ಕೋಬೇಕಾದ್ರು. ಮತ್ತು ಇನ್ನೊಂದು ಮೇಜರ್ ಏನಂದರೆ ಹೆಲಿ ಸರ್ವಿಸ್ಗೆ ಟೋಟಲ್ ಪ್ರೈಸ್ ಬಂದ್ಬಿಟ್ಟು 6,000, 8,000, 9,000 ಇದೆಲ್ಲ ವೇರಿ ಆಗುತ್ತೆ ವೀಕ್ಷಕರೇ. ಸೀಸನ್ ವೈಸ್ ವೇರಿ ಆಗ್ತಾ ಹೋಗುತ್ತೆ. ಇದು ನಿಮಗೆ ಸ್ಟಾರ್ಟಿಂಗ್ ಈಗ 6,800 ಎಲ್ಲ ಬಿಟ್ಟಿದ್ದಾರೆ. ಅದನ್ನು 80 kg. ಮೇಕ್ ಶೋರ್ ದಟ್ ಈಗ ತುಂಬ ಜನಗಳು ಯಾರು ಮೋರ್ ದೆನ್ 80 kg ಇದ್ದಾರೆ ಅವರಿಗೆ ಪರ್ ಕೆಜಿಗೆ 150 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಈಗ ಯಾರ್ಯಾರು 80 kg ಇದ್ದಾರೆ ನಿಮ್ಮ ಕಿಡ್ಸು ವಿತ್ ನೀವು 80 kg ಅಂಡರ್ ಒಳಗೆ ಬಂದರೆ 6,000 ಪರ್ ಪರ್ಸನ್ ಹೋಗೋಕ್ಕೆ ಬರೋಕ್ಕೆ ರಿಟರ್ನು, ಅಥವಾ 8,000 ಒಳಗಡೆ ಇರುತ್ತೆ ವೀಕ್ಷಕರೇ ನಿಮಗೆ ಆ ಅಮೌಂಟು. ಇಲ್ಲ ಅಂದರೆ ನೀವೇನಾದ್ರು 80 ಅಬೋವ್ ಮೇಲಿದ್ದೀರಾ, ನೀವು 80 ಅಬೋವ್ ಮೇಲಿದ್ದೀರಾ ಅಂದರೆ ಅವಾಗ ಪರ್ ಕೆಜಿಗೆ 150 ರೂಪಾಯಿ ಕೊಟ್ಟು ಎಕ್ಸ್ಟ್ರಾನ ನೀವು ಇದು ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಹೋದ್ಮೇಲೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಇದು ಹೆಲಿ ಸರ್ವಿಸ್ ಬುಕ್ ಮಾಡೋಕ್ಕಿಂತ ಫಸ್ಟೇ. ಮತ್ತು ನಾನು ಹೇಳಿರೋ ತನಕ ಇದು ಬೆಸ್ಟ್ ಟೈಮ್ ಟು ವಿಸಿಟು ಮೇ ಮತ್ತು ಜೂನು ಮತ್ತು ಜುಲೈ, ಅಕ್ಟೋಬರ್, ಆಗಸ್ಟ್ ತುಂಬ ಹೆವಿ ರೈನ್ ಇರೋದ್ರಿಂದ ಸೆಪ್ಟೆಂಬರ್ ಟು ಅಕ್ಟೋಬರು ಬೆಸ್ಟ್ ಟೈಮ್ ಟು ರೀಚ್ ಕೇದಾರನಾಥ ಇನ್ ಹೆಲಿ ಸರ್ವಿಸ್ ವೀಕ್ಷಕರೇ. ಅದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಜನ ಆಗದೇ ಇದ್ದಾರಲ್ಲ, ಹೆಲಿ ಸರ್ವಿಸ್ ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. 2 ಅವರ್ಸಲ್ಲಿ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ. ಬಟ್ ಟ್ರೆಕ್ಕಿಂಗ್ ಕೂಡ ತುಂಬಾ ಒಳ್ಳೆಯದು. ಯಾರ್ಯಾರು ಹೋಗ್ತಿದ್ರು ಒಂದು 50-55 ವರ್ಷ ತನಕ 60 ವರ್ಷ ತನಕ ಹೋಗೋರು ಟ್ರೆಕ್ಕಿಂಗ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ದೇವ್ರ ಕೆಲಸಕ್ಕೆ ಹೋಗೋದ್ರಿಂದ ಟ್ರೆಕ್ಕಿಂಗಲ್ಲಿ ಹೋದರೆ ನಿಮಗೆ ದೇವ್ರ ಮುಕ್ತಿ ಸಿಗುತ್ತೆ, ಪಾಪ ನಾಶ ಆಗುತ್ತೆ, ಮತ್ತು ನಿಮ್ಮ ಆಯಸ್ಸು ಕೂಡ ಇದಾಗುತ್ತೆ. ನೀವು ಮಾಡೋ ಕೆಲಸಗಳು ಎಲ್ಲದೂ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಟ್ರೆಕ್ ಮಾಡ್ಕೊಂಡು ಹೋಗಿ ಇದು ಮಾಡೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಹಾಗಾಗಿ ಈ ಹೆಲಿ ಸರ್ವಿಸ್ನು ಪ್ರತಿಯೊಂದು ಅದು ಹೇಗೆ ಬುಕ್ ಮಾಡ್ಕೊಳೋದು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕೆ ಇದನ್ನು ಮ್ಯಾಪ್ ಎಕ್ಸಾಕ್ಟಾಗಿ ಪ್ರತಿಯೊಂದು ನೀವು ಡೇ 1 ನೀವೇನಾದ್ರು ಬುಕ್ಕಿಂಗ್ ಪ್ರೊಸೆಸ್ಸಲ್ಲಿ ನಾನೆಲ್ಲ ಡೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೆಲಿ ಸರ್ವಿಸಿಗೆ ಡೈರೆಕ್ಟಾಗಿ ಗುಪ್ತಕಾಶಿಗೆ ಹೋಗಿ ಅಲ್ಲಿಂದ ಎಲ್ಲಿ ಬುಕ್ ಮಾಡ್ಕೊಂಡಿದ್ದೀರಾ ಸಿರಿಷಾಗೆ ಅಲ್ಲಿ ತೋರಿಸುತ್ತೆ. ನೀವು ಸಿರಿಷಾಗೆ ಹೋಗ್ಬೇಕಾ, ಸಿರ್ಸಿಗೆ ಹೋಗ್ಬೇಕಾ, ಅಥವಾ ಅಲ್ಲಿಂದ ಪಟಾಗೆ ಹೋಗ್ಬೇಕಾ, ಅಥವಾ ಗುಪ್ತಕಾಶಿನ ನಿಮ್ಗೆ ಯಾವುದು ಸಹಿತ ತೋರಿಸುತ್ತೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಕೇದಾರನಾಥಗೆ ಹೋಗಿ ಬರ್ಬೋದು ವೀಕ್ಷಕರೇ. ಮತ್ತೆ ತಂದು ಇಲ್ಲಿಗೆ ಡ್ರಾಪ್ ಮಾಡಿ ನೀವು ಅಲ್ಲಿಂದ ಡೆಹ್ರಾಡೂನಿಗೆ ಬಂದು ಅಲ್ಲಿಂದ ಫ್ಲೈಟ್ ತಗೊಂಡು ಬೇರೆ ಪ್ಲೇಸಿಗೆ ಬರ್ಬೋದು. ಇಲ್ಲಾಂದರೆ ನೀವು ಅಲ್ಲಿಂದ ಟ್ರೈನು ಅಥವಾ ಹರಿದ್ವಾರಕ್ಕೆ ಬಂದರೆ ಅಲ್ಲಿಂದ ಟ್ರೈನ್ ಎಲ್ಲ ಇದು ಮಾಡ್ಕೊಂಬರೋದು. ಅಂದರೆ ತುಂಬ ಪ್ಲೇಸಸ್ ಇದ್ದಾವೆ. ಒಂದು 10 ದಿನ ಹೋದರೆ ನೀವೆಲ್ಲ ಕವರ್ ಮಾಡೋದು. ಬಟ್ ಹೆಲಿ ಸರ್ವಿಸ್ ಹೋದರೆ ಕೇದಾರನಾಥ ಕವರ್ ಮಾಡಿಕೊಂಡು, ಅಂದರೆ ನೀವು ದುಡ್ಡು ಕೊಡೋದು ಏನಕ್ಕೆ ಅಂದರೆ ಆ ಏರಿಯಲ್ ವ್ಯೂ, ಅಂದರೆ ಆ ಗುಡ್ಡಗಳು ನೋಡೋಕ್ಕೆ ಒಂದು ಕಣ್ಣುಗಳು ಸಾಲದು ವೀಕ್ಷಕರೇ. ಆ ಏರಿಯಲ್ ವ್ಯೂ ನೋಡೋಕ್ಕೋಸ್ಕರನೇ ಆ ಹೆಲಿ ಸರ್ವಿಸಿಗೆ ದುಡ್ಡು ಕೊಡ್ಬೇಕು ನೀವು. ಅಷ್ಟು ಚೆನ್ನಾಗಿರುತ್ತೆ. ಆ ಹೆಲಿ ಸರ್ವಿಸಲ್ಲಿ ಹೋಗ್ಬೇಕಾದ್ರೆ ನೀವು ಇವನ್ನುಗಳನ್ನು ನೋಡ್ಬೋದು. ಒಬ್ಬೊಬ್ಬರು ಇಲ್ಲೂ ಯಮುನೋತ್ರಿ, ಗಂಗೋತ್ರಿ ಬರೀ ಹೆಲಿ ಇದ್ರ ಮೇಲೆ ನೀವು ಮೋಡದ ಮೇಲೆ ನೋಡ್ಬೋದಂತೆ ಟೆಂಪಲ್ನ. ಆ ವ್ಯೂವಿಗೋಸ್ಕರನೇ ನಿಮಗೆ ಇದನ್ನು ದುಡ್ಡು ಕೊಡಲೇ 6,800 ಕೊಡಲೇಬೇಕು ವೀಕ್ಷಕರೇ. ಅಂಥ ವ್ಯೂ ಸಿಗುತ್ತೆ. ನೀವು ಇಲ್ಲಿ ನಾರ್ಮಲಿ ಇಲ್ಲಿ ಓಡಾಡೋದಾದ್ರೇ ಒಂದು ಬರೀ 15 ಮಿನಿಟ್ಸ್ 20 ಮಿನಿಟ್ಸ್ 2,000 3,000 ಎಲ್ಲ ಕೊಡ್ತೀವಿ. ಅಂಥ ವ್ಯೂ ನೋಡೋಕ್ಕೆ 6,000 ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಹೋಗಿ ನೀವು ಆರಾಮ್ಸಾಗಿ ನೋಡಿಕೊಂಡು ಬರ್ಬೋದು ವೀಕ್ಷಕರೇ. ಇಂಥ ಪವಿತ್ರವಾದ ಸ್ಥಳಗಳಿಗೆ ಹೋಗಿ ಬರೋಕ್ಕೆ ನಾವು ದುಡ್ಡು ಖರ್ಚು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಗೆ ಇದನ್ನು ಬುಕ್ ಮಾಡ್ಕೊಳ್ಳೋದು, ಮತ್ತು ಇನ್ನು ರಿಟರ್ನು ಕ್ಯಾನ್ಸಲೇಷನ್ ಎಲ್ಲ. ಈಗ ಹರಿ ಸರ್ವಿಸ್ ನೀವು ಬುಕ್ ಮಾಡ್ಕೊಂಡಿದ್ದೀರಾ, ಕ್ಯಾನ್ಸಲೇಷನ್ ಬುಕ್ ಮಾಡಬೇಕು ಅಂದ್ರೂ ಇದೇ ವೆಬ್ಸೈಟಿಗೆ ಹೋಗಿ ನೀವು ಅದನ್ನು ಕ್ಯಾನ್ಸಲೇಷನ್ ಕೂಡ ಮಾಡ್ಬೋದು ವೀಕ್ಷಕರೇ. ಕ್ಯಾನ್ಸಲೇಷನ್ಗೆ ಸ್ವಲ್ಪ ಅಮೌಂಟ್ ಡಿಡಕ್ಟ್ ಆಗುತ್ತೆ, ಬಿಟ್ಟರೆ ನಿಮ್ಮದು ಫುಲ್ ಅಮೌಂಟು ರೀಫಂಡ್ ಆಗುತ್ತೆ ವೀಕ್ಷಕರೇ.
ಸೇಮ್ ವೆಬ್ಸೈಟಿಗೆ ಹೋದರೆ ಅಲ್ಲೇ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಅಂತ ಇರುತ್ತೆ. ರೀಸನ್ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮಗೆ ರೀಫಂಡು 5 to 7 days ಒಳಗೆ ನಿಮಗೆ ರೀಫಂಡ್ ಅಮೌಂಟು ಬರುತ್ತೆ ವೀಕ್ಷಕರೇ. ನೀವು ಯಾರೇ ಕಿಡ್ಸ್ ಕರ್ಕೊಂಡು ಹೋಗ್ತಿದ್ರು ಮೋರ್ ದೆನ್ ಲೆಸ್ ದೆನ್ 2 year ಇಲ್ಲ ಫ್ರೀ, ಮೋರ್ ದೆನ್ 2 ವರೆಗೆ ಇದು ಟಿಕೆಟ್ ಪ್ರೈಸು ಖರೀದಿ ಮಾಡಲೇಬೇಕು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಈ ಹೆಲಿಪ್ಯಾಡ್ ಸರ್ವಿಸ್ನ ನೋಡ್ಕೊಳ್ಳಿ. ಇದೇ ವೆಬ್ಸೈಟ್, ಇವೆರಡು ವೆಬ್ಸೈಟಿಗೆ ಹೋದರೆ ನೀವು ಈಸಿಲಿ ಬುಕ್ ಮಾಡ್ಕೊಬೋದು ಹೆಲಿ ಸರ್ವಿಸಸ್ನ. ಗೌರ್ಮೆಂಟ್ UK ಗೌರ್ಮೆಂಟ್ ಅಂದರೆ ಉತ್ತರಾಖಂಡ ಗೌರ್ಮೆಂಟು ಅಥರೈಸ್ ಮಾಡಿರೋ ಹೆಲಿ ಸರ್ವಿಸ್ನ ನೀವು ಬುಕ್ ಮಾಡ್ಕೊಬೋದು ವೀಕ್ಷಕರೇ. ಪ್ರೈವೇಟ್ ಹೆಲಿ ಸರ್ವಿಸಸ್ ಇರ್ತವೆ ಅಪ್ರೂವ್ಡ್ ಬೈ UK ಗೌರ್ಮೆಂಟು ಅಂದರೆ ಉತ್ತರಾಖಂಡ ಗೌರ್ಮೆಂಟು. ಅದನ್ನು ನೀವು ಅಲ್ಲಿಗೆ ಇದನ್ನೆಲ್ಲ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳಿ. ಅದ್ರ ಪ್ರೈವೇಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಈ ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲಿ ಬುಕ್ ಮಾಡ್ಕೊಂಡು ಹೇಗೆ ಅನ್ನೋದೊಂದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಹಾಗಾಗಿ ಯಾರೇ ಹೆಲಿ ಸರ್ವಿಸ್ ಯೂಸ್ ಮಾಡಬೇಕು ಅಂದ್ರೂ ಕ್ಲಿಯರಾಗಿ ನೋಡಿಕೊಂಡು ಅದರದ್ದೆಲ್ಲ ದರ್ಶನ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಅದಾದಮೇಲೆ ಟಿಕೆಟ್ ಎಲ್ಲ ಪ್ರೈಸು ಡೀಟೇಲ್ಸ್ ಎಲ್ಲ ವೆಬ್ಸೈಟಿಗೆ ಹೋಗಿ ತಿಳ್ಕೊಂಡು ಯಾವ ಟೈಮಲ್ಲಿ ನೀವು ಬುಕ್ ಮಾಡ್ಕೋಬೇಕು ಕ್ಲಿಯರಾಗಿ ನೋಡ್ಕೊಂಡು ಡೇಟ್ನ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಹೆಲಿ ಸರ್ವಿಸ್ ಬಗ್ಗೆ ಹೇಗೆ ಅಂತ ತಿಳಿಸ್ಕೊಡೋಣ. ಯಾರ್ಯಾರು ನಮ್ಮ ಸೌತಿಂದ ಹೋಗ್ತಿದ್ದಾರೆ ಪ್ರತಿಯೊಂದು ಕರ್ನಾಟಕದಿಂದ ಅವ್ರಿಗೆ ಒಳ್ಳೆಯದಾಗಲಿ. ಪ್ರತಿ ಕ್ಲೀನಾಗಿ ಹೋಗಿ ಕ್ಲೀನಾಗಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಹೋಗಿ ದೇವರನ್ನ ಕೇದಾರನಾಥನ ದರ್ಶನ ಮಾಡ್ಕೊಂಡು ಬರಲಿ ಅನ್ನೋದೊಂದು ಇಂಟೆನ್ಷನ್ ವೀಕ್ಷಕರೇ. ಹಾಗಾಗಿ ಒಂದು ಹೆಲಿ ಸರ್ವಿಸ್ ಬಗ್ಗೆ ಹೇಗೆ ಬುಕ್ ಮಾಡೋದು ಹೆಲಿ ಸರ್ವಿಸ್ನ ಅನ್ನೋದೊಂದು ಇನ್ಫಾರ್ಮೇಷನ್ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.